ಖಾತೆ ಸಿಕ್ಕರೂ ಖ್ಯಾತೆ ನಿಂತಿಲ್ಲ. ಕೊಟ್ಟ ಖಾತೆಗಳ ಬಗ್ಗೆ ಕೈ ನಾಯಕರ ಅಸಮಾಧಾನ, ಭುಗಿಲೇಳುತ್ತಾ ಆಕ್ರೋಶ. ರಾಜೀನಾಮೆ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ, ಖಾತೆಯೇ ಅಪೂರ್ಣ ಅಂತಿದ್ದಾರೆ ಕೃಷ್ಣ ಭೈರೇಗೌಡ. ಮುಖ್ಯಮಂತ್ರಿ ಪಟ್ಟ ಸಿಗದಿದ್ದಕ್ಕೆ ಪರಮೇಶ್ವರ್ ಬೇಸರ. ಮುನಿಯಪ್ಪ, ಸತೀಶ್ ಜಾರಕಿಹೊಳಿಗೂ ಅಸಮಾಧಾನ ಇದೆಯಾ? ಡಿಕೆ ಶಿವಕುಮಾರ್ ಹೊಸ ಸಂಪುಟದ ಮೊದಲ ಲಿಸ್ಟ್ ಯಾರ್ಯಾರು ಅಸಮಾಧಾನಗೊಳ್ತಾರೆ ಅನ್ನೋದನ್ನ ಪಟ್ಟಿ ಮಾಡಿಕೊಂಡು ಸಚಿವರನ್ನ ಆಯ್ಕೆ ಮಾಡಿದಂತಿತ್ತು. ಅದಕ್ಕೆ ಮೊದಲ ಲಿಸ್ಟ್ನಲ್ಲಿ ಎಲ್ಲ ಹಿರಿಯರಿಗೆ ಅವಕಾಶ ಕೊಟ್ಟು ಸಮಾಧಾನ ಮಾಡುವ ಪ್ರಯತ್ನ ಮಾಡಲಾಗಿತ್ತು. ಮೊದಲ ಲಿಸ್ಟ್ನಲ್ಲಿ ಆಯ್ಕೆಯಾದವರಿಗೆ ಒಳ್ಳೊಳ್ಳೆ ಖಾತೆಗಳನ್ನೇ ಹಂಚಲಾಗಿದೆ. ಆದರೂ ಸಚಿವರ ಅಸಮಾಧಾನ ಮಾತ್ರ ನಿಂತಿಲ್ಲ. ಕಾಂಗ್ರೆಸ್ನಲ್ಲಿ ನಿಂತಿಲ್ಲ ಖಾತೆ ಖ್ಯಾತೆ, ಸ್ಫೋಟಗೊಳ್ಳುತ್ತಾ ಅಸಮಾಧಾನ. ರೆಡ್ಡಿ ಮುನಿಸು, ಪರಮೇಶ್ವರ್ ಬೇಸರ, ಕೃಷ್ಣ ಭೈರೇಗೌಡಗೂ ಇಲ್ಲ ಸಮಾಧಾನ. ಹೊಸ ಸಿಎಂ ಮುಂದೆ ಅತಿದೊಡ್ಡ ಟಾಸ್ಕ್, ಸಮಸ್ಯೆ ಬಗೆಹರಿಸ್ತಾರಾ ಡಿಕೆ ಶಿವಕುಮಾರ್? ಅದು ಕೊಟ್ರೆ ಇದು ಬೇಕು, ಇದು ಕೊಟ್ರೆ ಇನ್ನಷ್ಟು ಬೇಕು ಎನ್ನುವಂತಾಗಿದೆ ಖಾತೆ ಪಡೆದ ಸಚಿವರ ಕಥೆ. ಒಬ್ಬರನ್ನ ಸಮಾಧಾನ ಮಾಡುವಷ್ಟರಲ್ಲಿ ಮತ್ತೊಬ್ಬರು ಮುನಿಸಿಕೊಳ್ತಾ ಇದ್ದಾರೆ. ಅನುಭವ, ಹಿರಿತನದ ಮೇಲೆ ನಮಗೆ ಇಂಥ ಖಾತೆ ಕೊಡಬೇಕಾಗಿತ್ತು ಅಂತ ಖ್ಯಾತೆ ತೆಗಿತಾ ಇದ್ದಾರೆ. ಆ ಮೂಲಕ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರ ನಿಭಾಯಿಸುವುದರ ಜೊತೆಗೆ ಸಚಿವರನ್ನ ಸಮಾಧಾನ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಂದು ಕಡೆ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವರು ಅದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಸಿಎಂ ಪದವಿ ಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಆದರೆ ಸಿಎಂ ಕುರ್ಚಿ ಎಂಥ ಹಾಟ್ ಸೀಟ್ ಅನ್ನೋದು ಅದರ ಮೇಲೆ ಕೂತಾಗಲೇ ಗೊತ್ತಾಗೋದು. ಎಷ್ಟೊಂದು ಅಸಮಾಧಾನಗಳು, ಎಷ್ಟೊಂದು ಬೇಡಿಕೆಗಳು, ಎಷ್ಟೊಂದು ಒತ್ತಾಯಗಳು, ಎಷ್ಟೊಂದು ಸಮಸ್ಯೆಗಳು ಎಲ್ಲವನ್ನ ಮೆಟ್ಟಿ ನಿಲ್ಲಬೇಕಾಗತ್ತೆ. ಈಗ ಡಿಕೆ ಶಿವಕುಮಾರ್ಗೆ ಆರಂಭದಲ್ಲೇ ಇಂತಹ ಸವಾಲುಗಳು ಎದುರಾಗಿವೆ. ಒಂದು ಕಡೆ ಸಚಿವರು ತಮಗೆ ಕೊಟ್ಟ ಖಾತೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಖಾತೆ ಯಾವುದಾದ್ರೂ ಪರವಾಗಿಲ್ಲ, ಸಚಿವ ಸ್ಥಾನ ಕೊಡಿ ಅಂತ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇದರಿಂದ ಡಿಕೆ ಶಿವಕುಮಾರ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಜೂನ್ 3 ಡಿಕೆಶಿ ಜೊತೆ 12 ಮಂದಿ ಸಚಿವರು ಪ್ರಮಾಣ ವಚನ ತೆಗೆದುಕೊಂಡಾಗಲೇ ಈ ಬಾರಿ ಇಂಥದ್ದೇ ಖಾತೆ ಪಡೆಯಬೇಕು ಅಂತ ಕೆಲವರು ಫಿಕ್ಸ್ ಆಗಿಬಿಟ್ಟಿದ್ರು. ಕಳೆದ ಬಾರಿ ಆ ಖಾತೆ ಕೊಟ್ಟಿಲ್ಲ, ಹಾಗಾಗಿ ಈ ಬಾರಿ ಕೊಡಬಹುದು ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಅಂಥವರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒಬ್ಬರು. ಕಳೆದ ಬಾರಿಯೇ ಅವರು ಸಾರಿಗೆ ಖಾತೆ ಕೊಟ್ರು ಅಂತ ಮುನಿಸಿಕೊಂಡಿದ್ರು. ಆದರೆ ಮುಂದಿನ ಬಾರಿ ನೀವು ಕೇಳಿದ ಖಾತೆ ಕೊಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದ್ರಂತೆ. ಆದರೆ ಈಗ ರಾಮಲಿಂಗಾರೆಡ್ಡಿ ಬಯಸಿದ್ದ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಅವರಿಗೆ ಕೊಡದೆ ಕೃಷ್ಣ ಭೈರೇಗೌಡರಿಗೆ ಕೊಡಲಾಗಿದೆ. ಇದರಿಂದ ಬೇಸರಗೊಂಡಿದ್ದ ರಾಮಲಿಂಗಾರೆಡ್ಡಿ ಖಾತೆ ಹಂಚಿಕೆ ಮಾಡಿದ ಒಂದೇ ದಿನದಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲು ಅಸಮಾಧಾನದ ಬಾಣ ಬಿಟ್ಟಿದ್ದು ರಾಮಲಿಂಗಾರೆಡ್ಡಿ ಅವರೇ. ಆದರೆ 2 ದಿನಗಳ ಕಾಲ ಸತತ ಪ್ರಯತ್ನ ಪಟ್ಟು ಸ್ವತಃ ಹೈಕಮಾಂಡ್ನವರೇ ಅಖಾಡಕ್ಕಿಳಿದು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಕೆಲಸ ಮಾಡಿತ್ತು. ರೆಡ್ಡಿಯವರಿಗೆ ಹೈಕಮಾಂಡ್ ಏನು ಹೇಳುತ್ತೋ ಏನೋ, ಕೊನೆಗೆ ಅವರು ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ರು. ಆದರೆ ಸದ್ಯಕ್ಕೆ ಅವರಿಗೆ ಸಚಿವ ಸ್ಥಾನವನ್ನ ಬದಲಾವಣೆ ಮಾಡಿಕೊಟ್ಟಿಲ್ಲ. ಹಾಗಾಗಿ ರೆಡ್ಡಿ ಸಹ ಇನ್ನೂ ಸಮಾಧಾನ ಆಗಿಲ್ಲ. ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿದ್ದ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸದ್ಯ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದ್ದು, ಅವರು ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಕೊಟ್ರೆ ಬೆಂಗಳೂರಲ್ಲೇ ಇದ್ಕೊಂಡು ಉತ್ತಮ ಕೆಲಸ ಮಾಡುತ್ತೇನೆ, ಆದರೆ ಜಲಸಂಪನ್ಮೂಲ ಖಾತೆ ಕೊಟ್ರೆ ದೂರದ ಊರುಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಖಾತೆ ಬದಲಾವಣೆ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲೇ ಇನ್ನೂ ಇದ್ದಾರೆ. ರಾಮಲಿಂಗಾರೆಡ್ಡಿಗೆ ಸಿಗುತ್ತಾ ನಗರಾಭಿವೃದ್ಧಿ ಖಾತೆ?
ರಾಮಲಿಂಗಾರೆಡ್ಡಿ ನಗರಾಭಿವೃದ್ಧಿಗಾಗಿ ಯಾವ ರೀತಿ ಪಟ್ಟು ಹಿಡಿದು ಕೂತಿದ್ದಾರೆ ಅಂದ್ರೆ ಅವರಿಗೆ ನಗರಾಭಿವೃದ್ಧಿ ಬಿಟ್ಟು ಬೇರೆ ಯಾವ ಖಾತೆ ಕೊಟ್ಟರೂ ಬೇಡ ಅಂತ ಇದ್ದಾರೆ. ಹೈಕಮಾಂಡ್ 2 ಖಾತೆ ಕೊಡ್ತೀವಿ ಅಂತ ಹೇಳಿದ್ರು. ರಾಮಲಿಂಗಾರೆಡ್ಡಿ ಒಪ್ಪಿಲ್ಲ. ಸಹಕಾರ ಖಾತೆ, ಮುಜರಾಯಿ ಖಾತೆ 2 ಖಾತೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ರೆಡ್ಡಿ ಬಿಲ್ಕುಲ್ ಆಗಲ್ಲ ಅಂತ ಹೇಳಿದ್ದಾರೆ. ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಿ, ಇಲ್ಲಾಂದ್ರೆ ಸಚಿವ ಸ್ಥಾನವೇ ಬೇಡ, ಕೇವಲ ಶಾಸಕನಾಗಿ ಇದ್ದು ಬಿಡ್ತೀನಿ ಅಂತ ಹೇಳಿದ್ರು. ಆದರೆ ಅವರಿಗೆ ಭರವಸೆ ಕೊಟ್ಟೆ ಅವರಿಂದ ರಾಜೀನಾಮೆ ವಾಪಸ್ ಕೊಡಿಸಲಾಗಿದೆಯಂತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೆಡ್ಡಿಗೆ ನಗರಾಭಿವೃದ್ಧಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ರಾಮಲಿಂಗಾರೆಡ್ಡಿಗೆ ನಗರಾಭಿವೃದ್ಧಿ ಕೊಡೋದು ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಈಗಾಗಲೇ ಆ ಖಾತೆಯನ್ನ ಸಚಿವ ಕೃಷ್ಣ ಭೈರೇಗೌಡ ಅವರಿಗೆ ಕೊಡಲಾಗಿದೆ. ಒಂದು ವೇಳೆ ಕೃಷ್ಣ ಭೈರೇಗೌಡ ಅವರಿಂದ ನಗರಾಭಿವೃದ್ಧಿ ಖಾತೆ ತೆಗೆದುಕೊಂಡು ಅದನ್ನ ರೆಡ್ಡಿಗೆ ಕೊಡಬೇಕು ಅಂದ್ರೆ ಕೃಷ್ಣ ಭೈರೇಗೌಡರು ಕೇಳಿದ ಖಾತೆಯನ್ನ ಕೊಟ್ಟು ನಗರಾಭಿವೃದ್ಧಿಯನ್ನ ಪಡೆಯಬೇಕು. ಆದರೆ ಕೃಷ್ಣ ಭೈರೇಗೌಡರು ಕಂದಾಯ ಖಾತೆಯನ್ನ ಕೇಳ್ತಾ ಇದ್ದು ಸದ್ಯ ಅದು ಮತ್ತೊಬ್ಬ ಹಿರಿಯ ನಾಯಕ ಜಿ ಪರಮೇಶ್ವರ್ ಬಳಿ ಇದೆ. ಹಾಗಾಗಿ ಇದು ಅಷ್ಟು ಸುಲಭವಾಗಿ ಸಾಧ್ಯವಾಗೋ ಕೆಲಸ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸದ್ಯ ರಾಮಲಿಂಗಾರೆಡ್ಡಿ ಮುನಿಸನ್ನ ಶಮನ ಮಾಡಬೇಕು ಅಂತ ತೀರ್ಮಾನಿಸಿರೋ ಡಿಕೆಶಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಾಜೀನಾಮೆ ಕೊಟ್ಟಾಗ ಹೋಟೆಲ್ಗೆ ಹೋಗಿ ತಡರಾತ್ರಿಯವರೆಗೂ ಮಾತಾಡಿರುವ ರೆಡ್ಡಿ ನನ್ನ ಫ್ರೆಂಡ್ ಅಂತ ಹೇಳಿದ ಡಿಕೆಶಿ ಈಗ ವಿಧಾನಸೌಧದಲ್ಲಿ ತಮ್ಮ ಕೊಠಡಿ ಹಿಂದಿನ ಕೊಠಡಿಯನ್ನೇ ರಾಮಲಿಂಗಾರೆಡ್ಡಿಗೆ ಅಲಾಟ್ ಮಾಡಿದ್ದಾರೆ. ಈ ಹಿಂದೆ ಡಿಸಿಎಂ ಹಾಗೂ 2 ಖಾತೆಗಳ ನಿರ್ವಹಣೆ ವೇಳೆ ತಾವು ಪಡೆದುಕೊಂಡಿದ್ದ 336ನೇ ನಂಬರ್ ಕೊಠಡಿಯನ್ನ ಈಗ ರಾಮಲಿಂಗಾರೆಡ್ಡಿಗೆ ಹಂಚಿಕೆ ಮಾಡಲಾಗಿದೆ. ಕೃಷ್ಣ ಭೈರೇಗೌಡರಿಗೂ ಅಸಮಾಧಾನ, ಅರ್ಧಂಬರ್ಧ ಖಾತೆ ಅಂತ ಬೇಸರ. ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ ನಗರಾಭಿವೃದ್ಧಿ ಸಚಿವರು. ಶಾಸಕರಾದವರಿಗೆ ಸಚಿವರಾಗುವ ಚಿಂತೆ, ಸಚಿವರಾದವರಿಗೆ ಖಾತೆಯ ಚಿಂತೆ ಎಂಬಂತೆ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಬ್ಬರ ಖಾತೆ ಇನ್ನೊಬ್ಬರಿಗೆ ಬೇಕು, ಇನ್ನೊಬ್ಬರ ಖಾತೆ ಮತ್ತೊಬ್ಬರಿಗೆ ಬೇಕು. ಆ ಮೂಲಕ ಖಾತೆಗಳ ಹಂಚಿಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ನಾಯಕರೇ ಈಗ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿಗೆ ಕೃಷ್ಣ ಭೈರೇಗೌಡರ ಬಳಿ ಇರೋ ನಗರಾಭಿವೃದ್ಧಿ ಖಾತೆ ಬೇಕು, ಆದರೆ ಕೃಷ್ಣ ಭೈರೇಗೌಡರಿಗೆ ಮಾತ್ರ ಪರಮೇಶ್ವರ ಬಳಿ ಇರೋ ಕಂದಾಯ ಖಾತೆ ಬೇಕು. ಅದಕ್ಕೆ ಸಚಿವ ಕೃಷ್ಣ ಭೈರೇಗೌಡರು ಇನ್ನೂ ತಮಗೆ ಕೊಟ್ಟ ಖಾತೆಯನ್ನೇ ಸ್ವೀಕರಿಸದೆ ಅಧಿಕಾರ ವಹಿಸಿಕೊಳ್ಳದೆ ಇದ್ದಾರೆ. ಎಸ್, ಸಚಿವರಲ್ಲಿ ಅಸಮಾಧಾನ ಇರೋದು ರಾಮಲಿಂಗಾರೆಡ್ಡಿಗೆ ಮಾತ್ರ ಅಲ್ಲ. ಕೃಷ್ಣ ಭೈರೇಗೌಡರು ತಮ್ಮ ಖಾತೆಯ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಕೃಷ್ಣ ಭೈರೇಗೌಡರು ಈ ಹಿಂದೆ ಪಡೆದಿದ್ದ ಕಂದಾಯ ಖಾತೆಯನ್ನೇ ಮತ್ತೊಮ್ಮೆ ಕೇಳಿದ್ರು. ಕಂದಾಯ ಖಾತೆ ಕೊಟ್ಟರೆ ಉತ್ತಮ, ಸಾಕಷ್ಟು ಕೆಲಸಗಳು ಪೆಂಡಿಂಗ್ ಇವೆ, ಅದನ್ನೆಲ್ಲ ಮಾಡಿಕೊಂಡು ಹೋಗಬೇಕು. ಅಲ್ಲದೆ ಕಂದಾಯ ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅಂತ ಆ ಖಾತೆಗಾಗಿ ಡಿಮ್ಯಾಂಡ್ ಮಾಡಿದ್ರು. ಆದರೆ ಹೈಕಮಾಂಡ್ ಕೃಷ್ಣ ಭೈರೇಗೌಡರಿಗೆ ನಗರಾಭಿವೃದ್ಧಿ ಕೊಟ್ಟು ಕಂದಾಯ ಖಾತೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಆ ಮೂಲಕ ತಾವು ಬಯಸಿದ್ದ ಖಾತೆ ಸಿಗಲಿಲ್ಲ ಅಂತ ಬೇಸರಗೊಂಡಿರೋ ಕೃಷ್ಣ ಭೈರೇಗೌಡರು ಈಗ ತಮಗೆ ಸಿಕ್ಕಿರೋ ನಗರಾಭಿವೃದ್ಧಿ ಖಾತೆ ಬಗ್ಗೆಯೂ ಖ್ಯಾತೆ ತೆಗೆದಿದ್ದಾರೆ. ಇಲ್ಲಪ್ಪ, ನಿಜವಾಗಿ ನಾ ಕಾಮೆಂಟ್ ಮಾಡಿ ಪ್ಲೀಸ್. ನಿಮ್ ಬಗ್ಗೆ ಮಾತಾಡಿದ್ ನೀವು ನೋಡಿ ಕರೆಕ್ಟ್ ಆಗಿ. ನಾನು ಆತರ ಏನು ಮಾತಾಡಿಲ್ಲ, ಅಸಮಾಧಾನ ಇಲ್ವಾ ಸರ್? ಯಾವ ಸಮಾಧಾನ? ಅವ್ರು ಏನೋ ಟ್ವಿಸ್ಟ್ ಕೊಟ್ರೆ ನಾನು ಏನ್ ಮಾಡಕ್ಕಾಗಲ್ಲ ಸರ್. ನಿಮ್ಗೆ ಅಸಮಾಧಾನ ಇಲ್ವಾ ಸರ್? ಮಾತೇ ಕಡಿಮೆ. ಕೃಷ್ಣ ಭೈರೇಗೌಡರು ಅಸಮಾಧಾನಗೊಂಡಿರುವುದು ಯಾಕೆ ಅಂತ ನೋಡೋದಾದ್ರೆ ಅವರಿಗೆ ಕೊಟ್ಟಿರೋ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಭಜನೆ ಆಗಿದೆ. ಈಗ ಕೊಟ್ಟಿರೋ ಖಾತೆಯಲ್ಲಿ ಬಿಡಿಎ ಬಿಎಂಆರ್ಡಿಎ ಸೇರಿಲ್ಲ. ಸದ್ಯ ಅವರಿಗೆ ಕೊಟ್ಟಿರೋ ನಗರಾಭಿವೃದ್ಧಿಯಲ್ಲಿ ಬಿಎಂಆರ್ಸಿಎಲ್ ಬಿಡಬ್ಲ್ಯೂಎಸ್ಎಸ್ಬಿ ಅರ್ಧ ಜಿಬಿಎ ಹೊಣೆ ಮಾತ್ರ ಇದೆ. ಬಿಡಿಎ ಬಿಎಂಆರ್ಡಿಎ ಜವಾಬ್ದಾರಿಗಳು ಸಿಎಂ ಡಿಕೆಶಿ ಬಳಿಯೇ ಉಳಿದುಕೊಂಡಿವೆ. ಹಾಗಾಗಿ ಪೂರ್ತಿ ಹೊಣೆ ನೀಡಿಲ್ಲ ಅಂತ ಬೇಸರ ಮಾಡಿಕೊಂಡಿರೋ ಕೃಷ್ಣ ಭೈರೇಗೌಡರು ಕೊಟ್ಟರೆ ಪೂರ್ತಿ ಖಾತೆ ಕೊಡಿ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಮೊದಲೇ ಕೃಷ್ಣ ಭೈರೇಗೌಡರಿಗೆ ಕಂದಾಯ ಖಾತೆ ಸಿಕ್ಕಿಲ್ಲ ಅಂತ ಬೇಸರ ಇತ್ತು. ಅಂಥದ್ರಲ್ಲಿ ಈಗ ಕೊಟ್ಟಿರೋ ನಗರಾಭಿವೃದ್ಧಿ ಖಾತೆಯಲ್ಲೂ ಒಂದಷ್ಟು ಜವಾಬ್ದಾರಿಗಳನ್ನು ಕಟ್ಟು ಮಾಡಲಾಗಿದೆ. ಬಿಡಿಎ ಜಿಬಿಎ ಹೊಣೆಯನ್ನು ಸಂಪೂರ್ಣವಾಗಿ ಕೊಟ್ಟಿಲ್ಲ. ಸಂಪೂರ್ಣ ಜಿಬಿಎ ಕೊಟ್ಟರೆ ಮಾತ್ರ ಏನಾದರೂ ಮಾಡಲು ಸಾಧ್ಯ ಅಂತ ಹೇಳ್ತಾ ಇರೋ ಕೃಷ್ಣ ಭೈರೇಗೌಡ ಕೊಟ್ಟರೆ ಸರಿಯಾಗಿ ಕೊಡಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿರೋ ಭೈರೇಗೌಡ ನನಗೆ ಸಂಪೂರ್ಣ ನಗರಾಭಿವೃದ್ಧಿ ಕೊಡಿ ಅಥವಾ ಕಂದಾಯ ಇಲಾಖೆಯನ್ನು ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ.
ಆದರೆ ಮುಂಚೆಯಿಂದಲೂ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕನಸುಗಳನ್ನ ಇಟ್ಕೊಂಡು ಬ್ರ್ಯಾಂಡ್ ಬೆಂಗಳೂರು ಅಂತ ಇರೋ ಡಿ ಕೆ ಶಿವಕುಮಾರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತಮ್ಮ ಬಳಿಯೇ ಉಳಿಸಿಕೊಳ್ಳಲು ನೋಡ್ತಾ ಇದ್ದಾರೆ. ಇದರಿಂದಾಗಿ ಕೃಷ್ಣ ಭೈರೇಗೌಡರಿಗೆ ಸಂಪೂರ್ಣ ನಗರಾಭಿವೃದ್ಧಿ ಸಿಗುವುದು ಅನುಮಾನ. ಆದರೂ ಪ್ರಯತ್ನಗಳನ್ನ ಮಾಡ್ತಾ ಇರೋ ಕೃಷ್ಣ ಭೈರೇಗೌಡ ಬೆಂಗಳೂರು ಉಸ್ತುವಾರಿ ಖಾತೆ ಬದಲಾವಣೆ ಗೊಂದಲ ಬಗೆಹರಿಸಿ ಆ ಬಳಿಕ ಅಧಿಕಾರ ವಹಿಸಿಕೊಳ್ಳುತ್ತೇನೆ ಅಂತ ಡಿ ಕೆ ಶಿವಕುಮಾರ್ ಬಳಿ ಹೇಳಿದ್ದಾರಂತೆ. ಇದರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಪ್ರತಿಕ್ರಿಯೆಗೆ ನಿರಾಕರಿಸಿದ ಅವರು ಈಗ ನಾನೇನು ಮಾತಾಡಲ್ಲ ಅಂತ ಹೇಳಿದ್ರು. ಸಚಿವ ಮುನಿಯಪ್ಪಗೂ ಇದೆಯಂತೆ ಅಸಮಾಧಾನ. ಜಮೀರ್ಗೂ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಬೇಸರ. ತಮಗೆ ಸಿಕ್ಕಿರುವ ಸಚಿವ ಸ್ಥಾನಗಳ ಬಗ್ಗೆ ಹಿರಿಯರೆಲ್ಲ ಬೇಸರ ಮಾಡಿಕೊಳ್ತಾ ಇದ್ರೆ ಸಚಿವರಿಗೆ ಖಾತೆಗಳು ಹಂಚಿಕೆ ಆದರೆ ಖುಷಿಯಾಗುತ್ತೆ. ಆದರೆ ಈಗ ಸಚಿವರಾಗಿರೋರಿಗೆ ಮಾತ್ರ ಅವರಿಗೆ ಸಿಕ್ಕ ಖಾತೆಗಳು ಸಮಾಧಾನ ತಂದಿಲ್ಲ. ಮೊದಲಿಗೆ ರಾಮಲಿಂಗಾರೆಡ್ಡಿ ಬೇಸರ ಮಾಡಿಕೊಂಡ್ರೆ ನಂತರ ಹಿರಿಯ ಸಚಿವ ಮುನಿಯಪ್ಪ ಅವರು ಅಸಮಾಧಾನಗೊಂಡಿದ್ರು. ಅವರಿಗೆ ಡಿಸಿಎಂ ಸ್ಥಾನವನ್ನೇ ಕೊಡಬೇಕು ಅಂತ ಅವರ ಬೆಂಬಲಿಗರು ಹೋರಾಟ ಮಾಡಿದ್ರು. ಆದರೆ ಹೈಕಮಾಂಡ್ ಮತ್ತು ಡಿಕೆಶಿ ಮತ್ತೊಮ್ಮೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯನ್ನೇ ಕೊಟ್ಟಿದ್ರು. ಇದರಿಂದ ಬೇಸರಗೊಂಡಿದ್ದ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬಾರಿ ಮುನಿಯಪ್ಪ ಬದಲಿಗೆ ಅವರ ಪುತ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗಿತ್ತು. ಆದರೆ ದಲಿತ ಎಡಗೈ ಸಮುದಾಯದವರನ್ನ ಹಿಡಿದಿಟ್ಟುಕೊಳ್ಳಬೇಕಾದ್ರೆ ಮುನಿಯಪ್ಪ ಅವರೇ ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ತೀರ್ಮಾನಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಆದರೆ ಮತ್ತೆ ಹಳೆ ಖಾತೆಯನ್ನೇ ಕೊಟ್ಟಿದ್ದು ಮತ್ತು ಡಿಸಿಎಂ ಪೋಸ್ಟ್ ಕೊಡಲಿಲ್ಲ ಅಂತ ಮುನಿಯಪ್ಪ ಬೇಸರಗೊಂಡಿದ್ರು. ಕೊನೆಗೆ ರಾಹುಲ್ ಗಾಂಧಿಯವರೇ ಮುನಿಯಪ್ಪ ಅವರನ್ನ ಮಾತಾಡಿ ಅವರ ಮನವೊಲಿಸುವ ಕೆಲಸ ಮಾಡಿದ್ರು. ಸದ್ಯ ಮುನಿಯಪ್ಪ ಖಾತೆಗೆ ಒಪ್ಪಿಕೊಂಡಿದ್ರು. ಅವರ ಅಸಮಾಧಾನ ಮಾತ್ರ ಇನ್ನೂ ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿಯವರು ನಾನೆಲ್ಲ ನೋಡ್ಕೊತೀನಿ, ನೀವು ಪಾರ್ಟಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬಿಟ್ಟಿದ್ದೀವಿ. ನಾನೀಗಾಗಲೇ ನಿನ್ನೆ ಕೂಡ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡೋವಾಗ ನಾನೆಲ್ಲ ವಿಷಯಗಳನ್ನು ವಿವರವಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಅವರು ನಮ್ಮ ಸರ್ವೋಚ್ಚ ನಾಯಕರಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಯಾವ ಸೀನಿಯಾರಿಟಿಗೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಮತ್ತು ಯಾವ ರೀತಿ ಪಾರ್ಟಿನ ತರಬೇಕು ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ. ಅವರಿಂದ ಅವ್ರಿಗೆ ಬಿಟ್ಟಿದ್ದೀನಿ. ನಾನು ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ದಾರೆ, ಅಲ್ಲಿಗೆ ನಾನು ಬಿಟ್ಟಿದ್ದೀನಿ. ತಾವು ಡಿಸಿಎಂಗೆ ಕೂಡ ಆಕಾಂಕ್ಷಿ ಆಗಿದ್ರಿ, ಈಗ ಖಾತೆನೂ ಕೂಡ ಒಂದು ಪ್ರಬಲ ಖಾತೆ ಕೊಟ್ಟಿಲ್ಲ ಅನ್ನೋ ಒಂದು ಅಸಮಾಧಾನ ಅಂತ ಅವೆಲ್ಲಕ್ಕೂ ನಿನ್ನೆ ಮನವಿ ಮಾಡಿದ್ದೀನಿ. AICC ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀನಿ, ನಮ್ಮ ರಾಹುಲ್ ಗಾಂಧಿಯವ್ರ ನಾಯಕರಿಗೂ ಮನವಿ ಮಾಡಿದ್ದೀನಿ. ಮತ್ತೆ ಅವ್ರೇನು ತೀರ್ಮಾನ ತಗೊಂಡು ಇನ್ನು ಅಲ್ಪಸಂಖ್ಯಾತ ನಾಯಕರಲ್ಲಿ ಸದ್ಯಕ್ಕೆ ದೊಡ್ಡ ಲೀಡರ್ ಅನಿಸಿಕೊಂಡಿರೋ ಜಮೀರ್ ಸಹ ಬೇಸರಗೊಂಡಿದ್ದಾರೆ. ಈ ಬಾರಿ ಜಮೀರ್ ಮೊದಲ ಲಿಸ್ಟ್ನಲ್ಲಿ ಇರ್ತಾರೆ ಅಂತ ಹೇಳಲಾಗಿತ್ತು. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಅವರನ್ನ ಡಿಸಿಎಂ ಸಹ ಮಾಡಬಹುದು ಅನ್ನೋ ಮಾತುಗಳು ಹರಿದಾಡಿದ್ದು. ಸದ್ಯ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದ ಜಮೀರ್ ತೆಲಂಗಾಣ, ಕೇರಳದಲ್ಲೂ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾಗಿ ಅವರಿಗೆ ಒಳ್ಳೆಯ ಖಾತೆ ಫಿಕ್ಸ್, ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗಿತ್ತು. ಆದರೆ ಸಂಪುಟ ರಚನೆ ವೇಳೆಯಲ್ಲೇ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಆಡಿಯೋ ವೈರಲ್ ಆಗಿದ್ದು ಅದೇ ಅವರಿಗೆ ಸಚಿವ ಸ್ಥಾನವನ್ನ ತಪ್ಪುವಂತೆ ಮಾಡಿದೆ. ಆದರೆ ಆ ಆಡಿಯೋ ನನ್ನದಲ್ಲ ಅಂತ ಹೇಳ್ತಾ ಇರುವ ಜಮೀರ್ ಅಹಮದ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ವಾದಿಸ್ತಾ ಇದ್ದಾರೆ. ಜಮೀರ್ ಬೆಂಬಲಿಗರು, ಅಭಿಮಾನಿಗಳು ಸಹ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಮುಂದಿನ ಲಿಸ್ಟ್ನಲ್ಲಿ ಜಮೀರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಸದ್ಯ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಳಗೊಳಗೆ ಕುದೀತಾ ಇರೋ ಜಮೀರ್ ಕೋಪದಲ್ಲೂ ತಾಳ್ಮೆ ತೋರಿಸ್ತಾ ಇದ್ದಾರೆ. ಎಲ್ಲೂ ಏನೂ ಮಾತಾಡ್ತಾ ಇಲ್ಲ. ಆದರೆ ಎರಡನೇ ಲಿಸ್ಟ್ನಲ್ಲೂ ಸಚಿವ ಸ್ಥಾನ ಸಿಗದೆ ಹೋದ್ರೆ ಅವರು ರೆಬಲ್ ಆಗುವ ಸಾಧ್ಯತೆ ಇದೆ. ಇರೋ 33 ಸಚಿವ ಸ್ಥಾನಕ್ಕೆ 130 ಶಾಸಕರು. ಹಾಗಾಗಿ ಕೊಡೋದ್ಯಾರಿಗೆ ಎನ್ನುವಂತೆ ಆಗಿದೆ. ಇದರ ಮಧ್ಯೆ ಸಚಿವರಿಗೆ ಕೊಟ್ಟಿರೋ ಖಾತೆಗಳಿಗೂ ಖ್ಯಾತೆ ಉಂಟಾಗಿದೆ. ಇದೆಲ್ಲ ಸಾಲದು ಅಂತ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. 3 ಬಾರಿ ಸಿಎಂ ಸ್ಥಾನ ಮಿಸ್, ಸಚಿವ ಪರಮೇಶ್ವರ್ ಭಾವುಕ. 2013ರ ಸೋಲಿನ ಹೊಡೆತ, ಸಿದ್ದರಾಮಯ್ಯ ಬಗ್ಗೆ ಮಾತು.
ರಾಜಕೀಯವನ್ನೇ ಬಿಡಲು ನಿರ್ಧರಿಸಿದ್ರ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ನ ಕಟ್ಟಾಳು. ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಶಿಸ್ತಿನಿಂದ ದುಡಿದವರು. ಎಂದೂ ಪಕ್ಷದ್ರೋಹ ಮಾಡಿದವರಲ್ಲ. ಅದಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಪ್ರಮುಖ ಹುದ್ದೆಗಳಿಗೆ ಸ್ಪರ್ಧೆ ಏರ್ಪಟ್ಟರೂ ಅಲ್ಲಿ ಪರಮೇಶ್ವರ್ ಹೆಸರು ಕೇಳಿಬರುತ್ತೆ. ಅದೇ ರೀತಿ ಈ ಬಾರಿಯೂ ಅವರ ಹೆಸರು ಸಿಎಂ ಆಗುವ ಲಿಸ್ಟ್ನಲ್ಲಿದ್ದರೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅದಾಗಲೇ ಆಗಿದ್ದ ಒಪ್ಪಂದದಂತೆ ಡಿಕೆಶಿ ಸಿಎಂ ಆಗಿದ್ದು, ಪರಮೇಶ್ವರ್ ದಲಿತ ಸಿಎಂ ಕನಸು ನುಚ್ಚು ನೂರಾಗಿದೆ. ಈ ಬಗ್ಗೆ ಮೊದಲ ಬಾರಿಗೆ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವಾಗ ಸರ್ಕಾರ ರಚನೆ ಆದ್ರೂ, ಯಾವಾಗ ಸಂಪುಟ ರಚನೆ ಅಂದ್ರೂ ಅದೊಂದು ಹೆಸರು ಮೊದಲ ಲಿಸ್ಟ್ನಲ್ಲೇ ಇರುತ್ತೆ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಜಿ ಪರಮೇಶ್ವರ್ ದಲಿತ ಬಲಗೈ ಸಮುದಾಯದ ನಾಯಕ. 4 ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಅವರು ಈಗಾಗಲೇ ಮುಖ್ಯಮಂತ್ರಿಯಾಗಬೇಕಿತ್ತು ಅನ್ನೋದು ಹಲವರ ವಾದ. ಮುಖ್ಯಮಂತ್ರಿ ರೇಸ್ನಲ್ಲಿ ಪ್ರತಿ ಬಾರಿಯೂ ಇವರ ಹೆಸರು ಕೇಳಿಬರುತ್ತೆ. ಆದರೆ ಪ್ರತಿ ಬಾರಿಯೂ ಅವರಿಗೆ ಸಿಎಂ ಸ್ಥಾನ ಮಿಸ್ ಆಗುತ್ತೆ. ಅದೇ ರೀತಿ ಈ ಬಾರಿಯೂ ಮಿಸ್ ಆಗಿದೆ. ದಲಿತ ಸಿಎಂ ಕೂಗು ಕೇಳಿ ಬಂದಾಗೆಲ್ಲ ಮೊದಲು ನೆನಪಾಗೋದು ಪರಮೇಶ್ವರ್ ಹೆಸರು. ಇನ್ನು ಈ ಬಾರಿ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡ್ತಾ ಇರೋದ್ರಿಂದ ಅವರು ದಲಿತ ಸಿಎಂ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಪರಮೇಶ್ವರ್ ಪರವಾಗಿ ಸಿದ್ದು ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಕೊನೆಗೆ ಕೊಟ್ಟ ಮಾತಿನಂತೆ ಡಿಕೆಶಿ ಅವರನ್ನ ಹೈಕಮಾಂಡ್ ಸಿಎಂ ಮಾಡಿತ್ತು. ಸಿಎಂ ರೇಸ್ನಲ್ಲಿದ್ದ ಪರಮೇಶ್ವರ್ಗೆ ಡಿಸಿಎಂ ಪ್ಲಸ್ ಕಂದಾಯ ಖಾತೆಯನ್ನು ಕೊಡಲಾಗಿದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ನಿಯಮ ಇದ್ರೂ ಡಿಸಿಎಂ ಪದವಿ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಅವರಿಗೆ ಕಂದಾಯ ಖಾತೆಯನ್ನು ಕೊಡಲಾಗಿದೆ. ಕೆಲವೇ ದಿನಗಳ ಹಿಂದೆ ಡಿಸಿಎಂ ಪೋಸ್ಟ್ ಸಿಕ್ಕಾಗ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದ ಪರಮೇಶ್ವರ್ ಈಗ ಮಾತ್ರ ಸಿಎಂ ಸ್ಥಾನ ಸಿಗಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಂಸ್ಥೆ ಸಿದ್ಧಾರ್ಥ ಕಾಲೇಜಿನ ಸಿಬ್ಬಂದಿ ವರ್ಗದ ಜೊತೆ ಮಾತಾಡುವಾಗ ಭಾವುಕರಾದ ಪರಮೇಶ್ವರ್ 3 ಬಾರಿ ಸಿಎಂ ಸ್ಥಾನ ಮಿಸ್ ಆಗಿದೆ. ಪಕ್ಷ ಬಿಡಲು ತೀರ್ಮಾನ ಮಾಡಿದ್ದೆ ಅಂತ ಸ್ಫೋಟಕ ವಿಚಾರಗಳನ್ನು ಸಿಬ್ಬಂದಿ ಜೊತೆ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ಸಚಿವ ಸ್ಥಾನದಿಂದ ಪಕ್ಷದ ಅಧ್ಯಕ್ಷ ಸ್ಥಾನದವರೆಗೆ, ವರ್ಕಿಂಗ್ ಕಮಿಟಿಯಲ್ಲಿ ಸ್ಥಾನದಿಂದ ಹಿಡಿದು ಡಿಸಿಎಂ ಪಟ್ಟದವರೆಗೂ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ. ಆದರೆ 3 ಬಾರಿ ಸಿಎಂ ಮಾಡುವ ಅವಕಾಶ ಇದ್ರೂ ಮಾಡಲಿಲ್ಲ ಅಂತ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಕ್ಕೆ ಹೋಗುವಂತಹ ಕಲ್ಪನೆ ಕೂಡ ಇರಲಿಲ್ಲ. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ರಾಜಕೀಯಕ್ಕೆ ಕರೆದುಕೊಂಡು ಹೋದ್ರು. 40 ವರ್ಷ ಪಕ್ಷಕ್ಕೆ ಸರ್ವಿಸ್ ಮಾಡಿದ್ದೀವಿ, ಆದರೂ ಸಿಎಂ ಆಗಲು ಸಾಧ್ಯವಾಗಿಲ್ಲ ಅಂತ ಅವರು ತಮ್ಮ ನೋವು ತೋಡಿಕೊಂಡ್ರು. ರಾಜಕೀಯ ಆಕಸ್ಮಿಕವಾಗಿ ಆಯಿತು. ರಾಜೀವ್ ಗಾಂಧಿ ಅವರು ನಮ್ಮ ಕ್ಯಾಂಪಸ್ಸಿಗೆ ಬಂದರು, ಪ್ರೈಮ್ ಮಿನಿಸ್ಟರ್ ಆಗಿ. ಅವ್ರ ಸಂಪರ್ಕ ಬಂತು, ಕರೆ ಕೊಟ್ಟರು, ಸೇರಿಕೊಂಡೆ. ಇವತ್ತು ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಇಷ್ಟೋ ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದರೆ ಯಾರು ಗುರುತಿಸೋಲ್ಲ, ಪಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ನಾನು ಸೇವೆ ಮಾಡಿದ್ದೇನೆ, ಅದಕ್ಕೆ ಇನ್ನೂ ನನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರೋ ಪರಮೇಶ್ವರ್ 3 ಬಾರಿ ನನಗೆ ಸಿಎಂ ಮಿಸ್ ಆಯಿತು. 2013ರಲ್ಲಿ ನಾನೇ ಸಿಎಂ ಆಗಬೇಕಿತ್ತು. ಆದರೆ ಆಗ ನಾನು ಸೋತಿದ್ದರಿಂದ ಸಿದ್ದರಾಮಯ್ಯ ಸಿಎಂ ಆಗುವಂತಾಯಿತು. ಇಲ್ಲ ಅಂದಿದ್ರೆ ನಾನೇ ಸಿಎಂ ಆಗ್ತಾ ಇದ್ದೆ. ಸಿದ್ದರಾಮಯ್ಯ ಸಿಎಂ ಆಗ್ತಾನೆ ಇರಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. 2013ರಲ್ಲಿ ಮಾತ್ರ ಅಲ್ಲ, 2018ರಲ್ಲೂ ಸಿಎಂ ಸ್ಥಾನ ಮಿಸ್ ಆಗಿತ್ತು. ಆಗ ಸಮ್ಮಿಶ್ರ ಸರ್ಕಾರ ಮಾಡಿದ್ದರಿಂದ ಕುಮಾರಸ್ವಾಮಿ ಸಿಎಂ ಆದರು. ಆದರೆ ಆಗ ನನ್ನನ್ನೇ ಮಾಡಬಹುದಿತ್ತು ಅಂತ ಪರಮೇಶ್ವರ್ ಹೇಳಿದರು. 2018ರಲ್ಲಿ ಕಾಂಗ್ರೆಸ್ ಪಕ್ಷ 80 ಸೀಟು ಗೆದ್ದಿತ್ತು. ಆದರೂ 30 ಸೀಟು ಗೆದ್ದಿದ್ದ ಜೆಡಿಎಸ್ ಪಕ್ಷಕ್ಕೆ ಸಿಎಂ ಸ್ಥಾನವನ್ನು ಬಿಟ್ಕೊಟ್ಟಿದ್ರು. ಅವತ್ತು ನನ್ನ ಮುಖ್ಯಮಂತ್ರಿ ಮಾಡಬಹುದಿತ್ತು. ಆದರೆ ಯಾವುದೋ ಕಾರಣಕ್ಕೆ ಕುಮಾರಸ್ವಾಮಿಯನ್ನ ಮಾಡಿದ್ರು. ಆ ರೀತಿ 2ನೇ ಬಾರಿಗೂ ಮಿಸ್ ಆಯಿತು ಅಂತ ಹೇಳಿದ್ದಾರೆ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು.
ಇನ್ನು 2 ಬಾರಿ ಮಿಸ್ ಆದರೂ ಪರಮೇಶ್ವರ್ ಪ್ರಯತ್ನ ನಿಲ್ಲಿಸಿಲ್ಲ. ಅವರು ಈ ಬಾರಿಯೂ ಹೆಚ್ಚು ಪ್ರಯತ್ನ ಮಾಡಿದ್ರಂತೆ. ಆದರೆ ಮೊದಲ ಅವಧಿಯಲ್ಲಿ ಡಿಕೆಶಿ ಸಿದ್ದು ಜಗಳದಲ್ಲಿ ಸಿದ್ದು ಸಿಎಂ ಆದ್ರು. ಈಗ ಕೊಟ್ಟ ಮಾತು ಅಂತ ಡಿಕೆಶಿಯನ್ನ ಸಿಎಂ ಮಾಡಿದ್ದಾರೆ. ಪರಮೇಶ್ವರ್ ದಲಿತ ಕೋಟಾದಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಅದರ ಬಗ್ಗೆ ಈಗ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರೋ ಪರಮೇಶ್ವರ್, ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸ್ ಬೇರೆ ತರ ಅಲ್ಲ, ತೀರ್ಮಾನಗಳು ಹೇಗಿಗೂ ಆಗುತ್ತೆ ಅಂತ ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಸದ್ಯ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಾಗಿದೆ. ಆದರೆ ಅದನ್ನು ಅವರು ಒಲ್ಲದ ಮನಸ್ಸಿನಿಂದಲೇ ಸ್ವೀಕರಿಸಿದ್ದಾರಂತೆ. ಆದರೂ ಕೊಟ್ಟ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿರೋ ಪರಮೇಶ್ವರ್, ಜವಾಬ್ದಾರಿ ಸ್ಥಾನ ಹೆಂಗೆ ಅಂದ್ರೆ ಹಂಗೆ ನಡೆದುಕೊಳ್ಳೋದಿಲ್ಲ. ಜನ ನಮ್ಮನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕೊಂಡು ನೋಡ್ತಿರ್ತಾರೆ. ಬಹಳ ಜವಾಬ್ದಾರಿ ಇರುವಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಯಾವತ್ತೂ ಕುಂದು ಬರದ ಹಾಗೆ ಸರ್ಕಾರದಲ್ಲಿ ನಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ. ನಾವು ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು ನೀವು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಕುಂದು ಬರದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. 2 ಬಾರಿ ಇನ್ನೇನು ಸಿಎಂ ಆಗ್ಬಿಡ್ತಾರೆ ಅನ್ನೋ ಟೈಮಲ್ಲಿ ಮಿಸ್ ಆಗಿತ್ತು. ಅದರಿಂದ ತೀವ್ರ ಬೇಸರಗೊಂಡಿದ್ದ ಪರಮೇಶ್ವರ್ ಒಂದು ಹಂತದಲ್ಲಿ ಪಕ್ಷವನ್ನೇ ಬಿಡೋದಕ್ಕೆ ತೀರ್ಮಾನಿಸಿದ್ರಂತೆ. ಸಿಎಂ ಸ್ಥಾನ ಕೊಡಲು ಸಾಧ್ಯವಿಲ್ಲ ಅಂದರೆ ನನಗೆ ಸಾಕು ಮಾಡಿಬಿಡಿ, ನನಗೆ ಬಹಳ ದೊಡ್ಡ ಕೆಲಸಗಳಿದ್ದಾವೆ, ನಾನು ವಾಪಸ್ ಹೋಗ್ತೇನೆ ಅಂತ ಹೈಕಮಾಂಡ್ ಬಳಿಗೆ ಹೇಳಿದ್ರಂತೆ. ಆದರೆ ಹೈಕಮಾಂಡ್ ಸಾಕಷ್ಟು ಮನವೊಲಿಸಿ ಪರಮೇಶ್ವರ್ ಅವರನ್ನ ಉಳಿಸಿಕೊಂಡಿದೆ. ಒಂದು ಹಂತದಲ್ಲಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿ. ಪರಮೇಶ್ವರಂತಹ ನಾಯಕರು ಪಕ್ಷ ಬಿಟ್ಟರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ದಶಕಗಳಿಂದ ಕಾಂಗ್ರೆಸ್ ಕೈ ಹಿಡಿದಿರೋ ದಲಿತರು ದೂರ ಆಗ್ತಾರೆ ಅನ್ನೋ ಭಯದಲ್ಲಿ ದಲಿತ ನಾಯಕರನ್ನ ಮನವೊಲಿಸಿ ಪಕ್ಷದಲ್ಲಿ ಉಳಿಸಿಕೊಳ್ಳಲಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ದಲಿತ ನಾಯಕರು ಧ್ವನಿ ಎತ್ತಿದ್ರೂ